ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣದ ಹಿನ್ನೆಲೆ ಖಗ್ರಾಸ ಚಂದ್ರಗ್ರಹಣ ಇದ್ರೂ ದೇಗುಲದಲ್ಲಿ ಬ್ರಹ್ಮ ರಥೋತ್ಸವವನ್ನು ಮಾಡಲಾಗಿದೆ. ಎಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ಶಿಡ್ಲಘಟ್ಟ ತಾಲೂಕಿನ ಬ್ಯಾಟರಾಯನ ಸ್ವಾಮಿಯ ಬ್ರಹ್ಮ ರಥೋತ್ಸವ ಇದು. ಬ್ಯಾಟರಾಯ ಚಿಕ್ಕದಾಸರಹಳ್ಳಿ ಗುಡ್ಡದ ಮೇಲಿರುವಂತಹ ದೇವಸ್ಥಾನ. 1 ಗಂಟೆಗೆ ಬ್ರಹ್ಮ ರಥೋತ್ಸವ, 3 ಗಂಟೆಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗಿದೆ. ಬ್ರಹ್ಮ ರಥೋತ್ಸವದ ಹಿನ್ನೆಲೆ ಬ್ಯಾಟರಾಯ ಸ್ವಾಮಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ವಿಶೇಷವಾದ ಹೂವಿನ ಅಲಂಕಾರದಿಂದಾಗಿ ಅರ್ಚಕರು ಶೃಂಗಾರಗೊಳಿಸಿದ್ದಾರೆ. ಮೊದಲನೆಯ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ವಿಶೇಷವಾಗಿ ಅಲಂಕಾರವನ್ನು ಮಾಡಿದ್ದಾರೆ, ಹೇಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿ. ನಿಮ್ಮ ಅಮ್ಮನ ಪರವಾಗಿ ಪರ ತಗೊಂಡು ಕೊಟ್ಬಿಟ್ರಿ ಆಯಮ್ಮನ ಅವ್ರ ಪರವಾಗಿ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸತೀಶ್ ಎಸ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಕೇತುಗ್ರಸ್ತ ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ದೇವಸ್ಥಾನಗಳನ್ನು 10 ಗಂಟೆ ತದನಂತರ ಶುಚಿಗೊಳಿಸಿ ಬಾಗಿಲಾಕಿರ್ತಾರೆ, ಪೂಜೆ ಪುನಸ್ಕಾರಗಳೆಲ್ಲ ಬಾಗಿಲಾಕಿರ್ತಾರೆ. ಆದರೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಶಿಡ್ಲಘಟ್ಟ ತಾಲೂಕಿನ ಈ ಒಂದು ದೇವಸ್ಥಾನ ಬ್ಯಾಟರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪೂಜಾ ಕೈಕರ್ಯಗಳನ್ನು ತೋರಿಸ್ಕೊಂಡು ಇವತ್ತು ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇರೋಂಥದ್ದು. ಇಲ್ಲಿ ವಿಶೇಷಗಳನ್ನು ನೋಡ್ಬೋದು. ಯಾಕಂದರೆ ಈಗಾಗಲೇ ಭಕ್ತಾದಿಗಳು ಸಾಕಷ್ಟು ಜನ ಸಹ ಬರ್ತಿರೋಂಥದ್ದು. ಪೂಜಾ ಕೈಕರ್ಯಗಳಲ್ಲಿ ಇವತ್ತು ಭಾಗಿಯಾಗ್ತಿರೋದು, ದೇವರನ್ನು ನಮಸ್ಕಾರ ಮಾಡ್ಕೊಂಡು ಭಕ್ತಿ ಭಾವನೆಯಿಂದ ಬೇಡ್ಕೊಳ್ತಿರೋಂಥ ದೃಶ್ಯಾವಳಿಗಳು ಸಹ ತಾವು ನೋಡ್ತಿದ್ರಿ. ಹಾಗೆ ಈ ದೇವಸ್ಥಾನ ಏನಿದೆ ಈ ದೇವರನ್ನು ಸಹ ತಾವು ನೋಡ್ಬೋದು. ಯಾಕಂದರೆ ವಿಶೇಷವಾಗಿ ಅಲಂಕರಣ ಮಾಡಿರುವಂಥದ್ದು ಏನು ಹೂವಿನಿಂದ ಸಿಂಗಾರಗೊಳಿಸಿ ಇವತ್ತು ಬ್ಯಾಟರಾಯ ಸ್ವಾಮಿ ದೇವಸ್ಥಾನದ ಒಂದು ಬ್ರಹ್ಮರಥೋತ್ಸವ ಇರೋದ್ರಿಂದ ಇವತ್ತು ನೋಡಿ ಯಾವ ರೀತಿ ಇರುವಂಥದ್ದು. ಬ್ರಹ್ಮರಥೋತ್ಸವದಲ್ಲಿ ಸಾಕಷ್ಟು ದೇವಸ್ಥಾನ ಶುಚಿಗೊಳಿಸಿ ಇವತ್ತು ರಥೋತ್ಸವದ ಭಾಗಿಯಾಗಿ ಸಾಕಷ್ಟು ವಿಜೃಂಭಣೆಯಿಂದ ಅಲಂಕಾರ ಮಾಡಿ ದೇವಸ್ಥಾನ ಸಿಂಗಾರಗೊಳಿಸಿರೋಂಥದ್ದು ತಾವು ದೃಶ್ಯಾವಳಿಗಳು ಸಹ ನೋಡ್ಬೋದು. ಯಾಕಂತಂದರೆ ವಿಶೇಷವಾಗಿ ಇವತ್ತು ತೋರಣಗಳನ್ನು ಕಟ್ಟಿ ಇವತ್ತು ರಥೋತ್ಸವ ಇರೋದ್ರಿಂದ ಸಾವಿರಾರು ಭಕ್ತಾದಿಗಳು ಸಹ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿರೋಂಥದ್ದು. ಅದರಂತೆ ಸಹ ಇವತ್ತು ದೇವಸ್ಥಾನಕ್ಕೆ ಸಿಂಗಾರಗೊಳಿಸಿ ಸಾಕಷ್ಟು ವಿಜೃಂಭಣೆಯಿಂದ ಈ ದೇವಸ್ಥಾನವನ್ನು, ಈ ದೇವರ ಗುಡಿಯನ್ನು ಆಗಿರ್ಬೋದು, ಗರ್ಭಗುಡಿ ಆಗಿರ್ಬೋದು, ಸಾಕಷ್ಟು ಹೊತ್ತಿನಲ್ಲಿ ಸಿಂಗಾರಗೊಳಿಸಿರೋಂಥದ್ದು. ವಿಶೇಷವಾಗಿ ಇಲ್ಲಿ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ ಏನೋ ಒಂದು ಇರೋದರಿಂದ ಹಿನ್ನೆಲೆಯಲ್ಲಿ ಸಹ ಸಾಕಷ್ಟು ಭಕ್ತಾದಿಗಳು ಸಹ ಇದು ವಿಶೇಷವಾಗಿ ಇದು ಒಂದು ದಿನ ಆಗಿರೋದ್ರಿಂದ ಇಲ್ಲಿ ಬ್ರಹ್ಮ ರಥೋತ್ಸವ ನಡೀತಾ ಇರೋದ್ರಿಂದ ಇವತ್ತು ಈ ಏನು ವಿಶೇಷತೆಗಳೇನು ಏನು ಎತ್ತ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಇಲ್ಲಿ ಪುರೋಹಿತರು ಸಹ ನಮ್ಮ ಜೊತೆ ಇರೋಂಥದ್ದು. ಅವರೇ ನಾವು ಬನ್ನಿ ಮಾತಾಡ್ಸೋಣ. ಸ್ವಾಮಿ ನಮಸ್ತೆ. ಇವತ್ತು ಏನೆಲ್ಲ ಏನೊಂದು ವಿಶೇಷತೆ ಏನಿದೆ ಇಲ್ಲಿ ದೇವಸ್ಥಾನ ಇವತ್ತು ಚಂದ್ರಗ್ರಹಣ ಏನಿದೆ ವಿಶೇಷತೆ ಏನಿದೆ ಇವತ್ತು ಸ್ವಾಮಿ ಬ್ರಹ್ಮರಥೋತ್ಸವ ಇದೆ. ಕೇತುಗ್ರಹಣ ಪ್ರಯುಕ್ತ ಸ್ವಾಮಿ ಬ್ರಹ್ಮರಥ 1:15 ನಡಿಬೇಕಾಯ್ತು. ಅದ್ರ ಮುಂಚೆ 12:15ಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು 12 ಗಂಟೆ ಸ್ಟಾರ್ಟ್ ಮಾಡಿ 3 ಗಂಟೆ ಒಳಗಡೆ ಸ್ವಾಮಿ ಒಳಗಡೆ ಬರುತ್ತೆ. ಒಳಗಡೆ ಆದಮೇಲೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. 6:50ಕ್ಕೆ ಓಪನ್ ಮಾಡುತ್ತೀವಿ. ಓಪನ್ ಮಾಡಿದ್ಮೇಲೆ ಪುಣ್ಯಾಹ ಎಲ್ಲ ಮಾಡಿಬಿಟ್ಟು ಸ್ವಾಮಿಗೆ ಅಭಿಷೇಕ ಮಾಡಿಸಿ ತಿರುಗಿ ದರ್ಶನ ಮಾಡೋಕ್ಕೆ ಅವಕಾಶ ಕೊಡ್ತೀವಿ. ಯಾಕಂತಂದರೆ ಎಲ್ಲ ಕಡೆ ಇವತ್ತು ನೀವು ನೋಡ್ಬೋದು ಏನು ಚಂದ್ರಗ್ರಹಣ ಇರೋದ್ರಿಂದ ದೇವಾಲಯಗಳು ಸಹ ಏನು ಬಾಗಿಲನ್ನು ಹಾಕಿರ್ತಾರೆ. ಆದರೆ ಇಲ್ಲಿ ವಿಶೇಷವಾಗಿ ಒಂದು ಬ್ರಹ್ಮರಥೋತ್ಸವ ನಡೀತಾ ಇದೆ. ವರ್ಷ ಹೇಗೆ ನಡೀತೆ, ಈ ದಿನ ವಿಶೇಷತೆಗಳು ಹೇಗಿರುತ್ತೆ ಸರ್? ವರ್ಷವೂ ಪ್ರತಿದಿನ 2 ಗಂಟೆ ರಥ ಎಳೆದು 4:15 ಬರುತ್ತೈತೆ. ಈ ದಿನ ಮುಂಚೆನೇ ಆಗುತ್ತೆ ಸ್ವಾಮಿಗೆ. 12 ಗಂಟೆಯಿಂದ ಮುಂದೆ 3 ಗಂಟೆ ಒಳಗಡೆ ಬರುತ್ತೆ. ಅದರಿಂದ 3 ಗಂಟೆ ಆದಮೇಲೆ ಸ್ವಲ್ಪ ದರ್ಶನ ಕ್ಲೋಸ್ ಆಗುತ್ತೆ. ಎಲ್ಲ ಭಕ್ತಾದಿಗಳಲ್ಲಿ ಎಲ್ಲೋ ಒಂದು ಕಡೆ ಚಂದ್ರಗ್ರಹಣ ಇರೋದ್ರಿಂದ ಸೂರ್ಯಗ್ರಹಣ ಇದೆ ಹೇಗೆ ಅಂತ ಹೇಳ್ಬಿಟ್ಟು ಮೂಢನಂಬಿಕೆಗಳು ಸಹ ಇರುತ್ತೆ. ಇದರಿಂದ ಏನು ಅನಾಹುತ ಇರುತ್ತೆ, ಹೇಗೆ ಇದು ಪರಿಣಾಮ ಹೇಗೆ ಬೀರುತ್ತೆ? ಏನು ಪರಿಣಾಮ ಏನು ಬೀಳಲ್ಲ, ಒಳ್ಳೇದಾಗುತ್ತೆ. ಸ್ವಾಮಿ ದರ್ಶನ ಮಾಡ್ಕೊಳ್ಳಿ 7 ಗಂಟೆ ಮೇಲೆ ಅಷ್ಟೇ. ನೋಡಿದ್ರಲ್ಲ, ಯಾಕಂತಂದರೆ ಎಲ್ಲ ಕಡೆ ಏನು ದೇವಸ್ಥಾನಗಳನ್ನು ಬೀಗ ಹಾಕಿ ನಾಳೆ ಬೆಳಗ್ಗೆವರೆಗೂ ತೆರೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳು ವಹಿಸ್ತಿದ್ದಾರೆ. ಅದರಲ್ಲಿ ವಿಶೇಷಿತವಾಗಿ ಇವತ್ತು ದೇವಸ್ಥಾನ ಸಹ ಒಳ್ಳೆಯ ರೀತಿಯಲ್ಲಿ ಇವತ್ತು ಬ್ರಹ್ಮರಥೋತ್ಸವ ನಡೀತಾ ಇರೋದು. ಮೂಢನಂಬಿಕೆಗಳಲ್ಲಿ ಎಲ್ಲೂ ದಾರಿ ಇಲ್ಲ. ಮೂಢನಂಬಿಕೆಗಳು ಇಲ್ಲದೆ ಇವತ್ತು ಇದ್ರಿಗೇನು ಅಂತ ಅನಾಹುತ ಇಲ್ಲ. ಇದನ್ನು ದೇವಸ್ಥಾನಕ್ಕೆ ಬಂದು ನೀವು ದೇವರಲ್ಲಿ ಭಾಗಿಯಾಗಿ ಪ್ರಾರ್ಥನೆ ಮಾಡೋದ್ರಿಂದ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಚಕರು ಸಹ ಹೇಳ್ತಿರೋಂಥ. ಸತೀಶ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.